ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಹಾಗಾಗಿ ಮಾಮೂಲಿ ಮಟನ್ ಸಾಂಬಾರ್, ಕೈಮಾ ಮತ್ತು ಕಾಲು ಇದಿಷ್ಟು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳು ತಿನ್ನಲ್ಲ, ಅವಳಿಗೆ ಆಗ್ತಾಯಿಲ್ಲ, ಯಾಕೋ ಹೆಲ್ತ್ ಅವಳಿಗೆ ನಾನ್ ವೆಜ್ಜೇ ಅಡ್ಜಸ್ಟ್ ಆಗ್ತಾಯಿಲ್ಲ. ಹಾಗಾಗಿ ಅವಳಿಗೆ ಎಗ್ ರೈಸ್ ಮಾಡೋಣ ಅಂತ ರೈಸ್ ಕೂಗ್ಸಿದ್ದೀನಿ. ಅವಳಿಗೆ ಎಗ್ ರೈಸ್ ಮಾಡ್ತೀನಿ. ಇವಾಗ ಮಟನ್ ಸಾಂಬಾರು ಇದು ರೆಡಿಯಾಗಿದೆ. ಇದು ಒಂದು ವಿಷಿಲ್ ಬರಲಿ ಸಾಕು. ಒಂದು ವಿಷಿಲ್ ಬಂದ್ರೇ ಮಟನ್ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ. ಹಾಕ್ತೀನಿ ಕಾಲು ಹಾಕ್ತೀನಿ. ಅದಕ್ಕೆ ಇದೊಂಚೂರು ಕೈಮಾಗಿನ್ನ ಮಸಾಲೆ ಹಾಕಿಲ್ಲ, ಅಂದರೆ ಕಾಯಿ ರುಬ್ಬ ಹಾಕಿದ್ದೀನಿ. ಉಪ್ಪು ಖಾರ ಹಾಕಿ ಕಲಿಸ್ಬೇಕು. ಇವಾಗ ಇಲ್ಲೊಂಚೂರು ಎಣ್ಣೆ ಹಾಕೊಳ್ಳೋಣ. ಜಾಸ್ತಿ ಎಣ್ಣೆ ಬಿಡ, ಯಾಕಂದರೆ ಕಾಲಲ್ಲಿ ಎಣ್ಣೆ ಬಿಡುತ್ತೆ. ಮೇಕೆ ಕಾಲಲ್ಲಿ, ನನ್ನ ಕಾಲಲ್ಲ. ಸೊ ಅರಿಶಿನ ಈರುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು, ಸೂಪ್ ಮಾಡೋದಾದರೆ ನಾವು ಈ ಸೋಂಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಹಾಕ್ಬೋದು. ನಾನು ಸೂಪ್ ಏನು ಮಾಡಲ್ಲ, ಯಾಕೆಂದರೆ ನನಗೆ ಇದನ್ನು ಚೆನ್ನಾಗಿ ಕೂಗಿಸ್ಬಿಟ್ಟು ಅದ್ರ ಸೂಪ್ನೇ ಸಾಂಬಾರಿಗೆ ಮಿಕ್ಸ್ ಮಾಡೋದು. ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲ್ಲ. ಹಾಗಾಗಿ ನಾನು ಏನು ಮಸಾಲ ಹಾಕ್ತಾಯಿಲ್ಲ ಕಾಲು ಮಾಡೋದಕ್ಕೆ. ಹಿಂಗೆ ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನು ಹಿಂಗೆ ಫ್ರೈ ಆದಮೇಲೆ ಮಾಮೂಲಿ ಕಾಲು ಚೆನ್ನಾಗಿ ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ಒಂದು ಸರ್ತಿ ಚಾಕುಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡ್ಕೊಂಬಿಟ್ಟು ಹಿಂಗೆ ಹಾಕಿ ಅರಿಶಿನ ಈರುಳ್ಳಿಲಿ ಒಂದು 10 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ, ಗಮ್ಮದ ಸ್ಮೆಲ್ ಬರಲಿ ಅಂತ. ಆಮೇಲೆ ಎಷ್ಟು ಬೇಕಷ್ಟು ಫುಲ್ಲು ನೀರು ಹಾಕ್ಕೊಳ್ಳೋದು. ಚೆನ್ನಾಗಿ ಒಂದು 7-8 ವಿಷಿಲ್ ಬಂದರೆ ಸೂಪರಾಗಿ ಬಂದಿರುತ್ತೆ. ನಾವಿಂಗೆ ರೆಗ್ಯುಲರಾಗಿ ತರೋ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಜಾಸ್ತಿ ದೊಡ್ಡ ದೊಡ್ಡ ಕಾಲು ಹಾಕಿಸ್ಕೊಳಕ್ಕೆ ಹೋಗಲ್ಲ, ಚಿಕ್ಕದೇ ಹಾಕ್ಸೋದು. ಆವಾಗ ಕ್ಲೀನಾಗೆ ನಾವು ಕಚ್ಚಿದ್ರು ಬರುತ್ತೆ. ಅದಕ್ಕೇನೆ ಆ ಥರ ಒಂದು ಸ್ವಲ್ಪ ಹಾಕ್ತೀವಿ ಉಪ್ಪು, ಯಾಕಂದರೆ ಸಾಂಬಾರು ಮಿಕ್ಸ್ ಮಾಡೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಬಾರ್ದು. ಯಾಕಂದರೆ ಸಾಂಬಾರಲ್ಲಿ ಮಟನ್ಗೂ ಉಪ್ಪು ಹಾಕಿರ್ತೀನಿ, ಮತ್ತು ಕೈಮಾಗೂ ಉಪ್ಪು ಹಾಕಿರ್ತೀನಿ. ಆಮೇಲೆ ಕಾಲ್ಗೂ ಉಪ್ಪು ಹಾಕ್ಬಿಟ್ರೆ ಎಲ್ಲ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸುಮ್ಮನೆ ಕಾಲ್ಗೆ ಒಂದು ಚೂರು ಇಟ್ಕೊಳ್ಳಿ ಉಪ್ಪು ಅಂತ ಹಾಕ್ಕೊಳ್ತೀನಿ. ಸೊ ಈ ಥರ ನೋಡಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಒಂದು 10 ನಿಮಿಷ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಮ್ಮ ಸ್ಟಿಕ್ಕರ್ ಇರುತ್ತೆ, ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಿದೋಗ್ಬಿಟ್ಟಿದೆ ಅನ್ಸುತ್ತೆ, ನೋಡೇ ಇಲ್ಲ. ಈ ಕಡೆ ಬಿದೋಗ್ಬಿಟ್ಟಿದೆ ಅನ್ಸುತ್ತೆ, ನೋಡೇ ಇಲ್ಲ ನಾನು. ಇವಳು ಸಡನ್ ಆಗಿ ಫೋನ್ ಆನ್ ಮಾಡ್ಕೊಂಡ್ಬಂದ್ಬಿಡ್ತಾಳೆ, ವಿಡಿಯೋ ಮಾಡು ಅಂತಾಳೆ. ನೋಡ್ಕೊಂಡಿಲ್ಲ. ಬೆಳಿಗ್ಗೆ ಎದ್ದಾಗಿಂದ ಕಿಚನ್ಗೆ ಬರ್ತೀನಾ, ಕಿಚನಲ್ಲಿ ಕೆಲಸನೇ ಆಗತ್ತೆ. ಡೈಲಿನೂ ಹಾಗೆ ಆಗತ್ತೆ. ಸಂಡೇ ಮಾಡೋಣ ಅಂದರೆ ಸಂಡೇ ಕೂಡ ಹಾಗೆ ಆಗತ್ತೆ. ಅಲ್ಲ, ಇವಳು ವಿಡಿಯೋನ ಮಾಡ್ತೀನಿ ಅಮ್ಮ ಅಂತ ಅಂದಮೇಲೆ, ಅಮ್ಮ ಹಣೆಗೆ ಸ್ಟಿಕ್ಕರ್ ಇಕ್ಕಿಲ್ಲ, ಇದು ಸ್ಟಿಕ್ಕರ್ ತಂದು ಕೊಡ್ತೀನಿ ಅಂತ ಗೊತ್ತಾನೆ. ನಾನು ಆಲ್ರೆಡಿ ಎಲ್ಲ ಇಂಟ್ರೊಡ್ಯೂಸ್ ಕೊಟ್ಮೇಲೆ ಇವಾಗ ಬಂದು ಹೇಳ್ತಾಳೆ, ಅಮ್ಮ ಸ್ಟಿಕ್ಕರ್ ಇಲ್ಲ ಹಣೆಯಲ್ಲಿ ಅಂತ. ನೋಡಿ ಎಂಥವ್ರು. ಡೈಲಿನೂ ಹಿಂಗೆ ಆಗುತ್ತೆ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಎಲ್ಲ ಬಂದು ಕಿಚನ್ಗೆ ಸೇರ್ಕೊಂಡಿರ್ತೀನ. ಮತ್ತು ಇವತ್ತು ಸಂಡೇ ಹೋಗ್ಲಿ ರೆಸ್ಟ್ ಮಾಡೋಣ ಅಂದರೆ ಇವತ್ತು ಕೂಡ ಸ್ಪೆಷಲ್ ಮಾಡಬೇಕು ಅಂದ್ಬಿಟ್ಟು ಬೇಗ ಇದ್ದೀವಿ. ಸೊ ಇವಾಗ ಕಾಲೆಲ್ಲ ಹಾಕಿದ್ದಿ ಆಯ್ತು. ಸಾಲ್ಟು ಮತ್ತು ಅರಿಶಿನ ಈರುಳ್ಳಿ ಎಲ್ಲ ಹಾಕಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇದು ಚೆನ್ನಾಗಿ ಫ್ರೈ ಆಗಿದೆಯಲ್ಲ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಸೂಪ್ ಬಿಡುತ್ತೆ, ಸಾಕಿಷ್ಟು. ಜಾಸ್ತಿ ಚೆಲ್ಬಿಡುತ್ತೆ ಕುಕ್ಕರಿಂದ ಕೂಗುವಾಗ. ಅದಕ್ಕೆ ಇಷ್ಟು ಹಾಕಿ ಚೆನ್ನಾಗಿ ಕೂಗ್ಸೋಣ. ಒಂದು 7 ವಿಷಿಲ್ ಬರಲಿ, ಚೆನ್ನಾಗಿ ಬಿಡುತ್ತೆ ಸೂಪು. ಇದು ಬಿಟ್ಟಿದ್ದು ಸೂಪನ್ನ ಮತ್ತೆ ಈ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹೇಳ್ಬೋದು ಈ ಸಾಂಬಾರಲ್ಲಿ ಆಲ್ರೆಡಿ ನೀವು ನೀರು ಹಾಕಿದ್ದೀರಲ್ಲ ಅಂತ. ಹೌದು, ಹಾಕಿದ್ದೀನಿ. ಇದು ಈ ಕನ್ಸಿಸ್ಟೆನ್ಸಿಲಿದೆ. ಇದಕ್ಕೆ ಏನಾಗತ್ತೆ ಅಂದರೆ ಈ ಕೈಮಾನ ಮಸಾಲೆ ಮಾಡಿ ಹಾಕಿದ್ರೆ ಇದು ಇನ್ನೂ ಗಟ್ಟಿ ಆಗತ್ತೆ. ಯಾಕಂದರೆ ಇದಕ್ಕಿನ್ನ ನಾನು ಕಡಲೆ ಸೇರಿಸ್ತೀನಿ. ಇಲ್ಲಿ ನೋಡಿ, ಹುರ್ಗಡ್ಲೆ ಪೌಡ್ರ್ ಮಾಡಿಕ್ಕಿದ್ದೀನಲ್ಲ, ಇದನ್ನು ಈ ಕೈಮಾಗೆ ಸೇರಿಸ್ತೀನಿ. ಇಷ್ಟು ಸೇರಿಸಲ್ಲ, ಎಷ್ಟು ಬೇಕಷ್ಟು ಸೇರಿಸ್ಕೊಳ್ತೀನಿ. ಸೊ ಎಷ್ಟು ಬೇಕಷ್ಟು ಸೇರಿಸ್ಕೊಡ್ತೀನಿ. ಕೋಸಂಬರಿ ಅಂತ ಇವನೊಬ್ಬ ಬಂದ. ಇದ್ರದ್ದು ಲಿಡ್ ಕೊಡಮ್ಮ ಕುಕ್ಕರ್ದು. ಎಷ್ಟು ಬೇಕಷ್ಟು ಸೇರಿಸ್ಕೊಳ್ತೀನಿ. ಅಂದ್ರೂ ಕಡಲೆ ಹಾಕಿರೋದು ನಾನು ಸಾಂಬಾರು ಮಸಾಲೆ ರುಬ್ಬಕ್ಕೂ ಕಡಲೆ ಹಾಕಿರಲ್ಲ, ತಿಕ್ಕಾಗ್ಬಿಡತ್ತೆ. ಕೈಮಾಗೂ ಅಲ್ಲಿದೆ ನೋಡೆ. ಸುಮ್ಮನಿರು ಪಾಪ, 1 ನಿಮಿಷ. ನಮ್ಮೇಲೆ ಮಾತಾಡೋಕ್ಕೆ ಬಿಡಲ್ಲ ನಂಗೆ. ಅದಕ್ಕೆ ನಂಗೆ ಯೂಟ್ಯೂಬೇ ಮಾಡ್ತಾ ಇಲ್ಲ. ನಮ್ಮನೆ ಕೋಸಂಬರಿ ಸುಮಾರು ದಿವಸ ಆಯಿತು ನಾನು ಯೂಟ್ಯೂಬೇ ಮಾಡ್ತಾ ಇಲ್ಲ. ಓಕೆನಾ? ಕಡಲೆನ ಹಾಕಿದ್ರೆ ತಿಕ್ಕಾಗ್ಬಿಡುತ್ತೆ ಕೈಮಾನು ಕೂಡ. ಆ ಕೈಮಾ ಉಂಡೆನ ಸಾಂಬಾರ್ಗೆ ಹಾಕಿದ್ರೆ ಇನ್ನೂ ತಿಕ್ಕಾಗುತ್ತೆ. ಅದಕ್ಕೆ ತೆಳ್ಳಗೆ ಸಾಂಬಾರು ಮಾಡ್ಕೊಳ್ಳಿ. ಇದಕ್ಕೆ ಸುಮ್ಮನಿರ ಕಾಲು ಸೂಪು ಇದ್ರೆ ಇನ್ನೂ ತೆಳ್ಳಗಾಗತ್ತೆ. ಸೊ ಕೈಮಾ ಉಂಡೆ ಹಾಕಿದ್ರೆ ಕರೆಕ್ಟ್ ಲೆವೆಲ್ಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಕ್ಕೇ ನೀರು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಓಕೆ ನೋಡಿ ಗೈಸ್, ನೋಡಿ ನಮ್ಮನೆ ಕೋಸಂಬರಿ. ಸಂಡೆ ಯಾರು ಕೋಸಂಬರಿ ತಿಂತಾರೋ? ಮಾಡ್ತಾನೆ ತಿನ್ನಕ್ಕೊಂದೊಂದು
ದಿನಕ್ಕೊಂದೊಂದು ಮಾಡ್ತಾನೆ, ಅದು ಬೇಕು ಇದು ಬೇಕು, ಅದು ಯಾವ್ದು ಕುಯ್ಯ ಚಪ್ಲಿ ಅಂತ ಇಟ್ಕೊಂತಾನೆ, ಸೌಂಡ್ ಬರೋದು. ಅದ್ ಎಲ್ಲಾ ಕಡೆ ಸುತ್ತಾಕಿದ್ದೀನಿ. ಅದ್ 2.5 ವರ್ಷ ಮಕ್ಳಿಗೆ ಅಷ್ಟೇ ಅಂತ ಸಿಗೋದು. ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ. ಅವ್ರ ಸ್ಕೂಲಲ್ಲಿ ಯಾರೋ ಐತೆ, ಅವ್ರ ಸ್ಕೂಲಲ್ಲಿ ಯಾರೋ ಹಾಕೊಂಡ್ಬಂದ್ಬಿಟ್ಟಿದಾರೆ ಮಕ್ಕಳು. ನನಗೂ ಅದು ಬೇಕು, ಕುಯ್ಯ ಚಪ್ಲಿ ಬೇಕು ಅಂತ ಇಟ್ಕೊಂಬಿಟ್ಟವ್ರೆ. ಎಲ್ಲಿಂದ ತರದ್ ನಾನು ಕುಯ್ಯ ಅಂತ? ಅವನ್ನೇ ಸಿಗಿಸ್ಬಿಟ್ಟು ಒಂದು ಚಪ್ಪಲಿ ಕೊಡ್ತಾನಲ್ಲ. ಇದಕ್ಕೆ ಬಂದು ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ರುಬ್ಕೊಂಡಿರೋಂತಹ ಕಾಯಿ ಮಸಾಲೆನ ಈ ಕೈಮಾನು ಹಾಕಿ ಒಂದ್ಸತಿ ಗರ್ರ ಅಂತ ಅನ್ಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಕೈಮಾಗ ಮಾತ್ರ ಎಷ್ಟು ಬೇಕಷ್ಟೇ ಹಾಕೋಬೇಕು, ಯಾಕಂದ್ರೆ ನಾವು ಸಾಂಬಾರ್ಗೂ ಆಲ್ರೆಡಿ ಹಾಕಿರ್ತೀವಿ. ಹಾಗಾಗಿ ಇವಾಗ ಇದಕ್ಕೆ ಮಟನ್ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ 2 ಸ್ಪೂನ್ ಹಾಕೊಳ್ತೀನಿ, ಖಾರ ಇರಲಿ ಅಂತ. ಸ್ವಲ್ಪ ಖಾರ ಇದೆ ನಮ್ಮ ಮನೇಲಿ ಪುಡಿ. ಕೆಲವರು ಧನಿಯಾ ಪುಡಿ, ಖಾರದ ಪುಡಿ ಸಪ್ರೇಟ್ ಬೀಸ್ಕೊಂಡಿರ್ತಾರೆ, ಅವರು ಹಾಗೆ ಹಾಕೋಬೋದು. ಸೊ ನಾವು ಈ ಥರ ಒಂದೇ ಜಾಡಿಲಿ ಬಿಸಿಟ್ಕೊಂಡ್ಬಿಟ್ಟಿರ್ತೀವಿ. ಖಾರದ ಪುಡಿ ಮತ್ತು ಇದು ಧನಿಯಾ ಪುಡಿ ಎಲ್ಲ ಒಟ್ಟಿಗೆ ಬೀಸ್ತೀವಿ ನಾವು. ಮಟನ್ ಸಾಂಬಾರ್ ಪುಡಿ ಅಂತ ನಾವು ಅದಕ್ಕೆ ಕರಿಯೋದು. ಓಕೆನಾ? ಇವಾಗ ಇದಕ್ಕೆ ಒಂದು ಮೊಟ್ಟೆ ಹಾಕೋಣ. ಪ್ರೋಟೀನ್ ಜಾಸ್ತಿ ಆಗುತ್ತೆ. ಹೌದಾ? ನೋಡಿ, ಪ್ರೋಟೀನ್ ಜಾಸ್ತಿ. ಇವಾಗ ಇದಿಷ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಮಸಾಲ, ಕೈ ಮಿಕ್ಸ್ ಮಾಡಕ್ಕೆ ಇಷ್ಟ ಏನೋ ಅಂತ ನೋಡಕ್ಕೆ. ಆಯ್ತಮ್ಮ, ನಂಗೆ ನೋಡಕ್ಕೆ ಏನೋ ಒಂಥರ ನೋಡಿ, ಈ ತರ ಇರ್ಬೇಕು. ಮಾಂಸದ ತರ ಕೈಮನ ಜಾಸ್ತಿ ನುಣ್ಣಗೆ ಹಾಕೊಂಡು ರುಬ್ಬಾಕ್ಬಿಡ್ಬೇಡಿ, ಚಟ್ನಿ ರುಬ್ದಂಗೆ. ಆವಾಗ ಮಜಾ ಇರಲ್ಲ ತಿನ್ನಕ್ಕೆ ಕೈಮಾ. ಇವಾಗ ನಾವು ಸ್ವಲ್ಪ ಗಟ್ಟಿಗೆ ಇದೆ, ಪರವಾಗಿಲ್ಲ. ಇಷ್ಟು ಮೊಟ್ಟೆನೂ ಹಾಕೊಂಬಿಡೋಣ. ಇನ್ನು ವೇಸ್ಟ್ ಆಗುತ್ತೆ. ಆ ಮೊಟ್ಟೆ ಯಾರು ಯೂಸ್ ಮಾಡ್ತಾರೆ? ಮಟನ್ ಸಾರು ಅಲ್ವ, ಮಟನ್ ಸಾರು ಒಳಗೆ ಹಾಕಲ್ಲ. ಚಿಕನ್ ಸಾರು ಮಾಡಿದರೆ ಅದರೊಳಗೆ ಹಾಕ್ಬಿಡ್ತಿದ್ದೆ, ಹಂಗೆ ಎಕ್ಸ್ಟ್ರಾ ಉಳ್ಕೊಂಡಿದ್ದು. ನೋಡಿ, ಇವಾಗ ಸ್ವಲ್ಪ ತೆಳುವಾಯ್ತಲ್ವಾ? ಇವಾಗ ಬಂದು ಕಡಲೆನ ಪುಡಿ ಮಾಡ್ಕೊಂಡಿದ್ವಲ್ಲ, ಇದು ಅಷ್ಟೇ, ಒಂದೇ ಟ್ರಿಪ್ ಹಾಕೋಬೇಡಿ. ನೋಡ್ಕೊಂಡು ನಿಧಾನಕ್ಕೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಳಿ. ಓಕೆ, ನಿಧಾನ ಕಲಿಸ್ಬೇಕು. ನಮ್ಮ ಮನೇಲಿ ನಾನು ನಾನ್ ವೆಜ್ ಅಡುಗೆನ ಪಟ 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 ಅಂತ ಮಾಡ್ಬಿಡ್ತೀನಿ. ಅದೇ ತಿಕ್ಕೆ ಅಂದರೆ ಅದ್ರ ಮೇಲಿನ ಆಸೆಗೋ ಇಂಟ್ರೆಸ್ಟ್ ಹೋಗ್ಬಿಡ್ತಿಲ್ಲ. ನೀವು ಹಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಫಾಸ್ಟಾಗಿ ಮಾಡ್ತೀನಿ ನಾನ್ ವೆಜ್. ನೋಡಿ, ಪಾತ್ರೆ ಸಿಂಕಲ್ ಹಂಗೆ ಬಿದ್ದಿದೆ. ಯಾವ ಕೆಲಸನೂ ಮಾಡಲ್ಲ. ನಾನ್ ವೆಜ್ ತಂದ್ರೆ ಫಸ್ಟ್ ನಾನ್ ವೆಜ್ ಮಾಡಿ ತಿಂದು ಬಿಡೋದು. ಇದೇ ಅನ್ನ ಎಲ್ಲ ಕಡೆ ಚೆಲ್ಲಿದ್ದೀರಾ? ಅಲ್ಲಿ ಬೇಯಿಸಿಟ್ಟಿದ್ರೆ ಎಗ್ ರೈಸ್ಗೆ ಅನ್ನ ಎಲ್ಲೋಯ್ತು ನೋಡಿ. ಇಲ್ಲಿ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ನೋಡಿ, ತೆಳು ಇಲ್ಲ. ನೋಡಿದ್ರೆ ಇನ್ನೂ ಇಷ್ಟು ಕಡಲೆ ಪುಡಿ ಮಿಕ್ಕಿದೆ. ಸುಮ್ಮನೆ ಅಷ್ಟು ಹಾಕೋಬೇಡಿ, ಅದು ಒಳ್ಳೇದು ಅಲ್ಲ ಕಡಲೆ ಅಷ್ಟೊಂದು ತಿನ್ನೋದು. ಆಮೇಲೆ ಟೇಸ್ಟು ಇರಲ್ಲ. ಸಾಕು ನಮ್ಗೆ ಹಿಂಗೆ ತಿಕ್ನೆಸ್. ನೋಡಿ, ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ನಾನು, ಉಂಡೆ ಹೆಂಗೆ ಕಟ್ಟಿದ್ದೀನಿ ನೋಡಿದ್ರಾ? ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಮತ್ತಿನ್ನೇನು ಕಡಲೆ ಹಾಕೋದು ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಹಂಗಾಗಿ ಹಾಕೋಬೇಡಿ. ಬೈಂಡಿಂಗಿಗೋಸ್ಕರ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ. ಅದಕ್ಕೆ ನಾವೇನು ಮಾಡಬೇಕು, ಮಸಾಲೆ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಾಡ್ತೀವಿ. ಇದಕ್ಕೆ ಎಂತಕ್ಕೆ ಕೈಮಗೆ ಟೊಮೊಟೊ ಹಾಕ್ಕೊಳ್ಳೋದು, ಈರುಳ್ಳಿ ಹಾಕ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಒಬ್ಬೊಬ್ರು ಒಂಥರ ತೋರಿಸ್ತಾರೆ, ಬಟ್ ನಾನು ಅದು ಯಾವುದೂ ಹಾಕಲ್ಲ. ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ, ಆಮೇಲೆ ಈರುಳ್ಳಿಲೂ ನೀರಿನ ಅಂಶ ಇರುತ್ತೆ. ಸೊ ನೀವು ಯಾವ್ಯಾವ ಪದಾರ್ಥ ಹಾಕ್ತೀರಾ ಅದರಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಕೈಮಾ ತೆಳು ಆಗುತ್ತೆ. ಅದಕ್ಕೇನೆ ನೀವು ನೀರಿನ ಅಂಶ ಇರುವಂಥ ಪದಾರ್ಥಗಳು ಹಾಕೋಬಾರ್ದು. ಮಸಾಲೆ ಬೇಕು ಮೇಯ್ನಾಗಿ ನಮಗೆ. ಅದಕ್ಕೋಸ್ಕರ ಕಾಯಿ ತುರಿ ಒಂದು ಸ್ವಲ್ಪ, ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಸ್ವಲ್ಪ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅದ್ರ ಜೊತೆ ಒಂದು ಸ್ವಲ್ಪ ಮೊಟ್ಟೆ ಮತ್ತು ಒಂಚೂರು ಕಡಲೆ ಪುಡಿ ಇದಿಷ್ಟು ಹಾಕೊಂಡ್ಬಿಟ್ರೆ ಒಂದು ಕನ್ಸಿಸ್ಟೆನ್ಸಿ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ. ನೋಡಿ ಇಲ್ಲಿ ನೋಡಿ ಹೆಂಗಿದೆ. ಕಟ್ಟಿದ್ರೆ ಉಂಡೆ ಹಂಗೆ ನೀಟಾಗಿ ಬರಬೇಕು. ಆಮೇಲೆ ಮಾಂಸನೂ ಅಷ್ಟೇ, ಜಾಸ್ತಿ ನುಣ್ಣಕ್ಕೆಲ್ಲ ರುಬ್ಕೋಬಾರ್ದು, ಚೆನ್ನಾಗಿರಲ್ಲ. ಆ ಮೀಟ್ ಓಪನ್ ಮಾಡಿದ್ರೆ ಮಾಂಸ ಸಿಗಬೇಕು ನಮಗೆ. ಹಂಗೆ ಮಾಡಬೇಕು ಕೈಮಾ. ನಾನು ಹಾಗೆ ಮಾಡೋದು ಕೈಮಾ. ಓಕೆನಾ? ಒಂದು ದಿವಸನೂ ನಮ್ಮ ಮನೇಲಿ ಬ್ರೇಕ್ ಆಗಿಲ್ಲ ಕೈಮಾ. ಸೂಪರಾಗಿ ಬರುತ್ತೆ. ಯಾವಾಗಲೂ ಅದೇ ಡೈಲಾಗ್ ಹೇಳ್ತೀವಿ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಹೇಳುವಾಗ ಬರುತ್ತೆ ಫ್ಲೋ ಅಲ್ಲಿ. ಸಾಕು ಮಟನ್. ನೋಡಿ, ಉಂಡೆ ಕಟ್ತಾ ಇದ್ದೇನೆ. ಕೈಗೆ ಒಂಚೂರು ಅಂಟ್ಕೋತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹಂಗೂ ಒಂಚೂರು ಅಂಟ್ಕೊಂಡ್ರೆ ನೀವೇನು ಮಾಡಿ, ಈ ಥರ ಒಂದೇ ಒಂದು ಚೂಟ್ಗೆ ಇಲ್ಲಿ ಹಿಂಗೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಳಿ. ಕೈಗೆ ಒಂದು ಚೂರು ಅಂಟಲ್ಲ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಕೈಮಾ ಉಂಡೆ. ಈ ಥರ ಉಂಡೆ ಕಟ್ಟಿ ಕಟ್ಟಿ ಇಟ್ಕೊಳ್ಳೋದು. ಇಲ್ಲಿ ಕುಕ್ಕರ್ ಆಲ್ರೆಡಿ ಕೂಗಿದೆ, ಇಲ್ಲಿ ಕಾಲು ಕೂಗಿದೆ. ಇವಾಗ ಇವೆರಡು ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕೈಮಾ ಉಂಡೆನ ಸುತ್ತ ಬಿಟ್ಕೊಂಬರ್ಬೇಕು. ಒಂದು 10-15 ನಿಮಿಷ ಜಾಸ್ತಿ ಫ್ಲೇಮಲ್ಲಿ ಇಡಲೇಬಾರ್ದು. ಇಟ್ಟರೆ ಎಲ್ಲ ಕುದ್ದಿ ಒಟ್ಟೋಗುತ್ತೆ. ನಿಧಾನಕ್ಕೆ ಬೇಯಬೇಕು.
ಅದು ಬೆಂದ ಮೇಲೆ ಅದೇ ಗೊತ್ತಾಗುತ್ತೆ ಬೆಂದಿದೆ ಅಂತ. ಆವಾಗ ಒಂಚೂರು ಐ ಫ್ಲೇಮ್ ಮಾಡಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಮಟನು ಕಾಲು ಎಲ್ಲ ಬೆಂದಿರುತ್ತೆ, ಅದನ್ನು ಬೇಯೋ ಅವಶ್ಯಕತೆ ಇಲ್ಲ. ಇದು ಮಾತ್ರ ಬೇಯಬೇಕಲ್ವ, ಹಾಗಾಗಿ ಒಂದು 1/4 ಗಂಟೆ ಬೇಯಿಸ್ಬಿಡಿ. ಸೈಜು ನಿಮ್ಗೆ ಹೆಂಗೆ ಬೇಕಂತ ಕಟ್ಕೊಳ್ಳಿ. ನಾನು ಮೀಡಿಯಮಾಗಿ ಕಟ್ಟಿದ್ದೀನಿ, ಕೆಲವು ತುಂಬ ಸಣ್ಣ ಕಟ್ತಾರೆ. ನಾನು ಒಂದು ಮೀಡಿಯಮಾಗಿ ಕಟ್ಟಿದ್ದೀನಿ, ಯಾಕಂದರೆ ಇದು ಬೆಂದಲ್ಲಿ ಇನ್ನೊಂಚೂರು ದಪ್ಪ ಆಗುತ್ತೆ. ತೀರಾ ದಪ್ಪ ಕಟ್ಟಿದ್ರು ಚೆನ್ನಾಗಿರಲ್ಲ, ಯಾಕಂದರೆ ಎಲ್ಲರಿಗೂ ಕ್ಲೀನಾಗಿ ಕ್ವಾಂಟಿಟಿಲಿ ಸಿಗಬೇಕಲ್ವ. ಹಾಗಾಗಿ ನಾನು 1/4 kg ಕೈಮಾ ತೊಗೊಂಡಿದ್ದೀನಿ, ಯಾವಾಗಲೂ ಅಷ್ಟೇ ತರಿಸೋದು. ಸಾಕು, ಯಾರು ಗೆಸ್ಟ್ಗಳು ಬಂದಾಗ ಮಾಡಬೇಕು ಅಂದರೆ ಅರ್ಧ kg ತರಿಸ್ತೀನಿ. ಸೊ ಇವಾಗ ನಾವುಗಳೇ ಅಲ್ವಾ, ಹಂಗಾಗಿ 1/4 kg ಕೈಮಾ ತರಿಸಿದ್ದೀನಿ, ಸಾಕಾಗತ್ತದೆ. ನಿಮ್ಮ ಹೊಸ ಎಗ್ ರೈಸ್ ಮಾಡಿದ್ದೀನಿ. ಕಾಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಚೆನ್ನಾಗಿ ಸೂಪ್ ಬಿಟ್ಟಿದೆ. ಇವಾಗ ಸಾಂಬಾರು ಕೂಡ ರೆಡಿ ಇದೆ. ಇದಕ್ಕೆ ನಾವು ಬಂದ್ಬಿಟ್ಟು ಈ ಸೂಪ್ನ ಬಗ್ಸೋಣ, ಓಕೆನಾ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ನಿಧಾನಕ್ಕೆ ಕಾಲೆಲ್ಲ ಅದರೊಳಗೆ ಹಾಕ್ಕೊಳ್ಳಿ. ನೋಡಿ ಎಂಟಿ. ಇವಾಗ ಇವೆರಡೂ ಸೇರಿಸಿ ಇಷ್ಟು ತೆಳು ಇದೆ ಸಾಂಬಾರು ಅಲ್ವಾ. ಇಲ್ಲಿ ನೋಡಿ ಮಟನ್ ಸಾರು ಎಷ್ಟು ತೆಳು ಇದೆ, ಎಷ್ಟು ತೆಳು ಇದೆ ಅಲ್ಲ. ಇವಾಗ ನಾವು ಮಟನ್ನು ಕೂಡ ಹಾಕಿದ್ದೀನಿ ಇದ್ರೊಳಗೆ. ಮಟನ್ ಸಾಂಬಾರು ಬೇಯಿಸ್ಕೊಂಡಿದ್ನಲ್ಲ ಅದರೊಳಗೇ ಇವಾಗ ಕುದೀತಾ ಇದೆ ಇದು ಅಲ್ವಾ. ಇವಾಗ ಇಷ್ಟು ಜೋರ ಕುದೀತಾ ಇರೋದನ್ನ ಫುಲ್ ಸ್ಲೋ ಫ್ಲೇಮಿಗೆ ಮಾಡಿಬಿಟ್ಟು ಇವಾಗ ಕೈಮಾ ಉಂಡೆಗಳನ್ನ ಒಂದೊಂದೇ ಎತ್ಕೊಂಡು ಇಲ್ಲಿ ನೋಡಿ ಹಿಂಗೆ ನಿಧಾನಕ್ಕೆ ಸೈಡಲ್ಲೇ ಬಿಟ್ಕೊಬರ್ಬೇಕು. ಸೌಟ್ ಹಾಕಬಾರ್ದು. ಒಂದು 1/4 ಗಂಟೆ ಚೆನ್ನಾಗಿ ಅದು ಬೇಯುತ್ತೆ. ನೀಟಾಗೆ ಮುಚ್ಚಳ ಮುಚ್ಚಿಬಿಡಿ, ಓಪನ್ ಮಾಡೋಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ. ಇದರಲ್ಲಿರೋ ಕಡಲೆನೇ ಬಿಡುತ್ತೆ, ಅದೇ ಗಟ್ಟಿ ಆಗುತ್ತೆ ಸಾಂಬಾರು. ಹಾಗಾಗಿ ಸಾಂಬಾರಿಗೆ ಜಾಸ್ತಿ ಕಡಲೆ ಎಲ್ಲ ಹಾಕೊಂಡು ರುಬ್ಬಕ್ಕೆ ಹೋಗಬೇಡಿ, ಸಾಕು ಕೈಮಾದಲ್ಲೇ ಬಿಡುತ್ತೆ ಕಡಲೆ ಎಲ್ಲ. ಆದಷ್ಟು ಮಟನ್ ಸಾಂಬಾರು, ಕೈಮಾ ಸಾಂಬಾರು ಇವೆಲ್ಲ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗ್ಲೂ ಕಾಲು ಸೂಪನ್ನ ಬೇಯಿಸ್ಬಿಟ್ಟು ಸಾಂಬಾರೊಳಗೆ ಹಾಕೊಂಡ್ಬಿಡ್ತೀನಿ. ಆವಾಗ ಈಕ್ವಲಾಗಿ ಎಲ್ಲರಿಗೂ ಸೂಪು ಸಿಗುತ್ತೆ ಮತ್ತು ಕಾಲು ಸಿಗುತ್ತೆ. ಸೂಪಲ್ಲಿರೋ ಅಂಶ ಎಲ್ಲ ಯಾರು ಊಟ ಮಾಡ್ತಾರೆ ಸಾಂಬಾರು ಜೊತೆಯಲ್ಲಿ ಕ್ಲೀನಾಗೆ ಅವ್ರಿಗೂ ಸಿಗುತ್ತೆ, ಪ್ರತಿಯೊಬ್ರಿಗೂ. ಸೊ ನೋಡಿ ಇವಾಗ ಆಯಿತು, ಕೈಮಾ ಖಾಲಿ ಮಾಡಿದೆ. ಇವಾಗ ಇದನ್ನು ಒಂದು 10 ನಿಮಿಷ ಹಿಂಗೆ ಲಿಡ್ ಮುಚ್ಚಿಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಕ್ಬೇಕು. ಈ ಥರ ಕಡಿಮೆ ಉರಿಲಿ ಇಕ್ಬೇಕು. ಸೊ ಆ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಇದು ಕೈಯೆಲ್ಲ ತೊಳ್ಕೊಂಡಿರ್ತೀನಿ ಮಸಾಲೆ, ಆ ಸಾಂಬಾರನ್ನ ಇದಕ್ಕೆ ಹೋಗ್ತೀನಿ. ಆ ನೀರನ್ನು ಚೆನ್ನಾಗಿ ಕುದೀಲಿ ಲೋ ಫ್ಲೇಮಲ್ಲಿ. ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡೋಣ. ಮಾಡಿಕೊಂಬಿಟ್ರೆ ಮುದ್ದೆ ಅನ್ನ ಒಂದು ಮಾಡ್ಕೋಬೋದು ಯಾವಾಗ ಬೇಕಾದ್ರೂ, ಓಕೆನಾ. ಸೊ ಇಷ್ಟೇ ನಮ್ಮ ಕಿಚನ್ ಕೆಲಸ. ಅದಕ್ಕೇನೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಬಂದುಬಿಡ್ಬೇಕು ಹೆಣ್ಮಕ್ಳು. ಮೇಯ್ನಾಗೆ ಊಟ ಒಂದು ಕರೆಕ್ಟಾಗಿ ಹಾಕ್ಬಿಟ್ರೆ ಇನ್ನು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಆಗುತ್ತೆ. ಯಾಕಂದ್ರೆ ಒಂದೇ ಟ್ರಿಪ್ಪಲ್ಲಿ ಅಡುಗೆ ಮಾಡೋದ್ರಿಂದ ಒಂದೇ ಸತಿ ಸಾಂಬಾರು ಮಾಡ್ಕೊಳ್ತೀನಲ್ಲ, ಇನ್ನು ರಾತ್ರಿವರೆಗೂ ಸಾಂಬಾರು ಸಾಕಾಗತ್ತಲ್ವ. ಅದೇನೆ ಕ್ಯಾಮ್ರಾ ಸರಿ ಮಾಡಿದೆ, ಓಕೆನಾ. ರಾತ್ರಿವರೆಗೂ ಸಾಂಬಾರು ಸರಿ ಹೋಗುತ್ತಲ್ಲ, ಮತ್ತೇನು ಮಾಡೋ ಅವಶ್ಯಕತೆ ಇರಲ್ಲ. ಇನ್ನೇನು ಪಾತ್ರೆನೂ ಬೀಳಲ್ಲ, ತಿಂದರೆ ಊಟ ಮಾಡಿರೋ ತಟ್ಟೆಗಳು ಮಾತ್ರ ಬೀಳುತ್ತೆ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಬೀಳಲ್ಲ. ಅದಕ್ಕೆ ಬೆಳಿಗ್ಗೆ ಟಿಫನ್ನು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅವಾಗ ಒಂದೇ ಸತಿ ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಾನು ಕಿಚನ್ ಕೆಲಸ ಮುಗ್ದಂಗೆ ಲೆಕ್ಕ. ಕಿಚನ್ ಕೆಲಸ ಮುಗಿದ್ರೆ ಅರ್ಧ ದಿನದ ಕೆಲಸ ಮುಗ್ದಂಗೆ. ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ರೇಷನ್ಸ್ ತುಂಬಬೇಕು, ಬಾಕ್ಸ್ ಎಲ್ಲ ವಾಶ್ ಮಾಡಿದ್ದೀನಿ. ರೇಷನ್ ತಂದಿದ್ದಾರೆ ನಮ್ಮ ಮನೆಯವರು, ತುಂಬಕ್ಕೆ ಆಗ್ತಾ ಇಲ್ಲ, ಬರೀ ಇದೇ ಕೆಲಸ ಅದು ಇದು ಆಗಿದೆ. ಬಾಕ್ಸ್ ಎಲ್ಲ ವಾಶ್ ಮಾಡಿದ್ದೀನಿ, ಬಾಕ್ಸಿಗೆ ತುಂಬಬೇಕು ಅಂದರೆ ಅದೊಂದು ಅರ್ಧ ದಿನ ಆಗುತ್ತೆ. ಅದಕ್ಕೇನೆ ನಾನ್ ವೆಜ್ ಮಾಡುವಾಗ ಸಿಂಕಲ್ಲಿರೋ ಪಾತ್ರೆನ ತೊಳೆದಿರಲ್ಲ, ಇನ್ನೇನಿಲ್ಲ. ಮಟನ್ ಚಿಕನ್ ತಿನ್ನೋ ಕ್ರೇಜು ಆ ಥರ ಹುಚ್ಚಿಡ್ದು ಮಾಡಿಲ್ಲ ಅಂತ ಅಲ್ಲ. ಯಾಕಂದರೆ ಆಲ್ಮೋಸ್ಟ್ ಯಾವಾಗಲೂ ತಿಂತಾನೆ ಇರ್ತೀವಿ ಪ್ರತಿ ಸಂಡೇನು. ಒಂದ್ಸತಿ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಬಂದರೆ ಮಾತ್ರ ತಿನ್ನಲ್ಲ, ಅಷ್ಟೇ ಸ್ಕಿಪ್ ಮಾಡಿರ್ತೀವಿ. ಹಂಗಾಗಿ ಅಷ್ಟೊಂದೇನು ಕ್ರೇಜ್ ಇರಲ್ಲ, ಬಟ್ ತಿಂತೀವಿ ಇಷ್ಟಪಟ್ಟು. ರೆಗ್ಯುಲರಾಗಿ ತಿಂತಾ ಇರೋದ್ರಿಂದ ಅಷ್ಟೇ ತಿನ್ಬಿಡ್ಬೇಕು ಫಸ್ಟು ಅನ್ನೋ ಥರ ಏನಿಲ್ಲ. ಫಸ್ಟು ಕಿಚನಲ್ಲಿ ಸಾಂಬಾರು ಅಡುಗೆ ಎಲ್ಲ ಮಾಡಿಕೊಂಡ್ರೆ ಆ ಪಾತ್ರೆ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನು ನನಗೆ ಮತ್ತೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಕ್ಲೀನಾಗಿ ತೊಳೆದು ಇಟ್ಬಿಡ್ತೀನಿ. ಅದಕ್ಕೆ ಫಸ್ಟು ನಾನ್ ವೆಜ್ ಅಡುಗೆ ಮಾಡೋದು. ಮಾಡೋ ನಾನು ಡ್ರಾಯಿಂಗ್ ಮಾಡಿದ್ದೆ, ನನ್ನ ತಮ್ಮ ಎಲ್ಲ ಗೀಚಾಕ್ಬಿಟ್ಟ ಅವ್ರ ತಮ್ಮ. ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಹಂಗೂ ಚೆನ್ನಾಗಿ ಬೆಂದು ಕುದೀತಾ ಇದೆ. ಒಂದು 10-15 ನಿಮಿಷ ಬಿಡಿ, ಚೆನ್ನಾಗಿ ಆಗತ್ತೆ ಅದು ಅದರ ಪಾಡ್ಗೆ. ಅದನ್ನೇನು ಕೆಣಕಕ್ಕೆ ಹೋಗಬೇಡಿ, ಅವಾಗ ಕೈಮಾ ಕರೆಕ್ಟಾಗಿರುತ್ತೆ, ಆಯಿತಾ. ಇಲ್ಲಿ ನೋಡಿ ಹಿಂಗೆ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ಕೈಮಾ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಕೂಡ ಒಡೆದಿಲ್ಲ.
ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಕೈಮಾ ತೇಲ್ತಾ ಇದೆ ನೋಡಿ. ಬೆಂದಿರೋದಕ್ಕೆ ಅದು ಆ ಥರ ಕಾಣ್ತಾ ಇದೆ. ಸೊ ಹಾಕಿದ ತಕ್ಷಣ ಹಂಗೆ ತಿರುಗ್ಸಕ್ಕೆ ಹೋಗಬೇಡಿ, ಕಲಸೋಗ್ಬಿಡುತ್ತೆ. ಇವಾಗ ಸುಮಾರು ಹೊತ್ತಾಯ್ತಲ್ಲ, ಹಾಗಾಗಿ ನಿಮಗೆ ಮೇಲೆ ಕೈಮಾ ನೋಡೋಕ್ಕೆ ಸಿಗ್ತಾ ಇದೆ. ಬೊಂಬಾಟಾಗಿರೋ ಕೈಮಾ ಸಾಂಬಾರು ರೆಡಿ ಆಯಿತು. ನಾನು ಮುಂದುವರಿಸ್ತೀನಿ. ಸೊ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಆಲ್ರೆಡಿ ವಿಡಿಯೋ ಲೆಂತ್ ಆಗಿರಬೇಕು. ಸದ್ಯಕ್ಕೆ ಇದೆಲ್ಲ ಕ್ಲಿಯರ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ನೋಡ್ತೀನಿ, ವಿಡಿಯೋ ಲೆಂತ್ ಆಗಿಲ್ಲ ಅಂದರೆ ಊಟನ ಬಡಿಸಿರೋದನ್ನು ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ನಾನು ಊಟ ಮಾಡುವಾಗ ವಿಡಿಯೋ ಮಾಡ್ತೀನಿ. ಎಲ್ಲ ಕೆಲಸದ ನಡುವೆನೂ ಟೈಲರಿಂಗ್ ಕೆಲಸಕ್ಕೆ ಕೂತಿದ್ದೀನಿ. ಇವಾಗತ್ತು ಸಂಡೇ ಅಂತ ಸ್ವಲ್ಪ ಬಟ್ಟೆಗಳು ಸ್ಟಿಚಿಂಗ್ ಹಾಕ್ಕೊಡಿ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ಸ್ಟಿಚ್ ಆಗ್ತಾಯಿದ್ದೀನಿ ಹೊಸ ಬಟ್ಟೆಗಳನ್ನ. ಸೊ ನಾನು ಟೈಲರಿಂಗ್ನ ತುಂಬಾ ಇಷ್ಟಪಟ್ಟು ಕಲಿತೆ. ನಾನು ಓದಿದ್ದಾದಮೇಲೆ ನನಗೆ ಟೈಲರಿಂಗು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಸೊ ನಾನು ಕೈ ಕೆಲಸಗಳಂದರೆ ತುಂಬಾ ಇಷ್ಟ. ಇಂಥದ್ದು ಕಲ್ತಿಲ್ಲ ಅಂತ ಇರಬಾರ್ದು ಅಂತ ನಾನು ಪ್ರತಿಯೊಂದು ಕೂಡ ಯಾರಾದರೂ ಕಲಿತಾ ಇದ್ದರೆ ನನಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಕಲ್ತ್ಕೊಂಡಿದ್ದು. ಇಷ್ಟು ವರ್ಷ ನಾನು ಬ್ಲೌಸು, ಡ್ರೆಸ್ಸು ಎಲ್ಲನೂ ನಾನೇ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ. ಇವಾಗ ಸ್ವಲ್ಪ ಹೊರಗಿನವ್ರದ್ದು ಇಸ್ಕೊಳ್ತಾ ಇದ್ದೀನಿ. ನೋಡೋಣ, ಇದು ಹಿಂಗೆ ಮುಂದುವರೆದ್ರೆ ಚೆನ್ನಾಗಿ ಇದರಲ್ಲೂ ಅರ್ನಿಂಗ್ಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ನೋಡೋಣ ಕಸ್ಟಮರ್ಸ್ ಎಲ್ಲ ಹೆಂಗೆ ಸಿಗ್ತಾರೆ ಅದ್ರ ಮೇಲೆ ಡಿಪೆಂಡ್ಸು. ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಒಬ್ಬೊಬ್ಬರು ಟೈಲರಿಂಗ್ ಸೂಟ್ ಆಗ್ತಾರೆ. ಹಾಗಾಗಿ ಇನ್ನು ಸದ್ಯಕ್ಕೆ ಅಷ್ಟೊಂದು ಲೆವೆಲ್ವರೆಗೂ ನಾನು ಸ್ಟಿಚಿಂಗ್ ಏನು ಹಾಕ್ಕೊಡಲ್ಲ. ಹೊಸ ಬಟ್ಟೆಗಳು, ನೈಟಿಗಳು ಅದು ಇದು ಎಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಕೇಳಿದ್ರೆ ಯಾರಾದರೂ. ನೋಡೋಣ ಮುಂದೆ ಏನಾರು ಹೊಸ ಬ್ಲೌಸ್ಗಳೆಲ್ಲ ಬೇರೆಯವ್ರದ್ದು ಕಸ್ಟಮರ್ಸ್ದು ಸ್ಟಿಚಿಂಗ್ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನಲ್ಲಿ. ಓಕೆನಾ?